Welcome to DCE Digital Learning. Welcome to Karnataka University, Dharwad. I am Saraswati Patil, Jabjishi Shiggaon. ನನ್ನ ಆತ್ಮೀಯ ವಿದ್ಯಾರ್ಥಿಗಳೇ, ಇದು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಬಿಕಾಮ್ನ ಸೆಕೆಂಡ್ ಸೆಮೆಸ್ಟರ್ನ ಬಿಸ್ನೆಸ್ ಎಕನಾಮಿಕ್ಸ್ನ ಒಂದು ಅಧ್ಯಯನವಾಗಿದೆ. ಸೆಷನ್ 30ರ ಬಿಸ್ನೆಸ್ ಸೈಕಲ್ಸ್, introduction and meaning and phases. Business cycles, or it is also called as the trade cycles, ಮತ್ತು ಅದರ ವ್ಯಾಪಾರಿ ಚಕ್ರಗಳು ಅಥವಾ ಆರ್ಥಿಕ ಆವರ್ತಗಳು, ಅದರ ಪರಿಚಯ, ಅದರ ಅರ್ಥ ಮತ್ತು ಹಂತದ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಬಿಸ್ನೆಸ್ ಸೈಕಲ್, ಇಂಟ್ರಡಕ್ಷನ್ ಆ್ಯಂಡ್ ಮೀನಿಂಗ್. Let us discuss about the introduction of trade cycles. Business cycles occurs generally in capitalistic economies than any other. ಇದು ಹೆಚ್ಚಾಗಿ ಬಂಡವಾಳ ಪ್ರಭುತ್ವ ಇರುವಂತಹ ಅಥವಾ ಬಂಡವಾಳಶಾಹಿ ಆರ್ಥಿಕತೆಯಲ್ಲಿ ಹೆಚ್ಚಾಗಿ ಕಂಡು ಬರುತ್ತದೆ. Business cycles refers to the fluctuation in the aggregate economic activity. ಸಮಗ್ರ ಆರ್ಥಿಕ ಚಟುವಟಿಕೆಗಳಲ್ಲಿನ ಏರಿಳಿತಗಳನ್ನು ನಾವು ಆರ್ಥಿಕ ಆವರ್ತಗಳು ಅಥವಾ ವ್ಯಾಪಾರಿ ಚಕ್ರಗಳೆಂದು ಕರೆಯುತ್ತಾರೆ. ಟ್ರೇಡ್ ಸೈಕಲ್ಸ್ ಆರ್ ಪಿರಿಯಾಡಿಕಲ್. ಆರ್ಥಿಕ ಆವರ್ತಗಳು ಅಥವಾ ವ್ಯಾಪಾರಿ ಚಕ್ರಗಳು ನಿಯತಕಾಲಿಕವಾಗಿವೆ. The fluctuations that occurs in trade cycles are cyclical in nature. ಆರ್ಥಿಕ ಆವರ್ತಗಳು ಇವು ಆವರ್ತಕಗಳಾಗಿವೆ ಅಥವಾ ವ್ಯಾಪಾರಿ ಚಕ್ರಗಳಾಗಿವೆ. ಸಾಕಷ್ಟು ಏರಿಳಿತಗಳು ಕಂಡು ಬರುತ್ತವೆ. we have discussed the meaning of business cycles or trade cycles. In simple terms, business cycles or trade cycles refer to periodic expansion and contraction of economic activities in the economy, and it is generally measured by rise and fall of gross domestic product of a country. ಆರ್ಥಿಕ ಆವರ್ತಗಳು ಅಥವಾ ವ್ಯಾಪಾರಿ ಚಕ್ರಗಳು ಎಂದರೆ ಆರ್ಥಿಕ ವಲಯದಲ್ಲಿ ಸಂಭವಿಸುವ ನಿಯತಕಾಲಿಕ ಏರಿಳಿತಗಳಿಗೆ ಆರ್ಥಿಕ ಆವರ್ತಗಳೆಂದು ಕರೆಯುತ್ತಾರೆ. ಇದಕ್ಕೆ ವ್ಯಾಪಾರಿ ಚಕ್ರಗಳೆಂದು ಅಥವಾ ವ್ಯವಹಾರ ಚಕ್ರಗಳೆಂದು ಕರೆಯುತ್ತಾರೆ. ಇವು ಸೈಕಲಿನ ಚಕ್ರದಂತೆ ಆರ್ಥಿಕ ಅಭಿವೃದ್ಧಿ, ಆರ್ಥಿಕ ಮುಗ್ಗಟ್ಟುಗಳು ಒಂದಾದ ನಂತರ ಒಂದಂತೆ ಸುತ್ತುವರಿಯುತ್ತಾ ಸಂಭವಿಸುವುದರಿಂದ ಅವುಗಳಿಗೆ ವ್ಯಾಪಾರಿ ಚಕ್ರ ಅಥವಾ ಆರ್ಥಿಕ ಆವರ್ತಗಳೆಂದು ಕರೆಯಲಾಗುತ್ತದೆ. ಹಾಗಾದರೆ ಒಟ್ಟು ದೇಶೀಯ ಉತ್ಪನ್ನದ ಹೆಚ್ಚಾಗಲು ಕಡಿಮೆ ಆಗಲು ಇವು ಆರ್ಥಿಕ ಆವರ್ತಗಳು ಕಾರಣಗಳಾಗಿವೆ. What are the definitions of the business cycles? ಆರ್ಥಿಕ ಆವರ್ತಗಳ ವ್ಯಾಖ್ಯೆಗಳು ಯಾವುವು ಎಂಬುದನ್ನು ನೋಡೋಣ. According to Haberler, the business cycle in the general sense may be defined as an alternation of periods of prosperity and depression of good and bad trade. ಜರ್ಮನಿಯ ಅರ್ಥಶಾಸ್ತ್ರಜ್ಞರಾದಂಥ ಹೆಬರ್ಲರ್ ಅವರ ಪ್ರಕಾರ ಆರ್ಥಿಕ ಆವರ್ತಗಳೆಂದರೆ ಅತಿ ಹೆಚ್ಚು ಮತ್ತು ಅತಿ ಕಡಿಮೆ ವ್ಯಾಪಾರ, ಅಭ್ಯುದಯ ಮತ್ತು ಮುಗ್ಗಟ್ಟು. ಇವು ಪರ್ಯಾಯವಾಗಿ ಒಂದಾದ ನಂತರ ಒಂದರಂತೆ ಸಂಭವಿಸುವುದಕ್ಕೆ ಸಾಮಾನ್ಯವಾಗಿ ಆರ್ಥಿಕ ಆವರ್ತ ಅಥವಾ ವ್ಯಾಪಾರಿ ಚಕ್ರ ಎಂದು ಕರೆಯುತ್ತಾರೆ. According to Gordon, business cycles consist of recurring alterations of expansion and contraction in aggregate economic activity. The alternating movements in each direction being self-reinforcing and
pervading virtually all parts of the economy. ಆರ್ಥಿಕ ಆವರ್ತಗಳು ಸಮಗ್ರ ಆರ್ಥಿಕ ಚಟುವಟಿಕೆಗಳ ವಿಸ್ತರಣೆ ಮತ್ತು ಕುಗ್ಗುವಿಕೆಗೆ ಸಂಬಂಧಿಸಿರುತ್ತದೆ. ಅಷ್ಟೇ ಅಲ್ಲದೆ ಇದು ಆರ್ಥಿಕ ಚಟುವಟಿಕೆಗಳ ಒಂದು ಭಾಗಗಳಲ್ಲಿ ಕಂಡುಬರದೆ ಎಲ್ಲ ಭಾಗಗಳಲ್ಲಿ ಕಂಡು ಬರುತ್ತದೆ. ಇನ್ ಅದರ್ ವರ್ಡ್ಸ್ ಆಫ್ ಫೆಡ್ರಿಕ್ ಬೆನ್ಹ್ಯಾಮ್, ಇನ್ನೊಬ್ಬ ಪ್ರಸಿದ್ಧ ಆಂಗ್ಲ ಅರ್ಥಶಾಸ್ತ್ರಜ್ಞರ ಬೆನ್ಹ್ಯಾಮ್ ಎಂಬುವರ ಪ್ರಕಾರ ಆರ್ಥಿಕ ಆವರ್ತವನ್ನ ಕುರಿತವರು ಹೀಗೆ ಹೇಳಿದ್ದಾರೆ: ಆರ್ಥಿಕ ಮುಗ್ಗಟ್ಟಿನ ನಂತರ ಆರ್ಥಿಕ ಅಭ್ಯುದಯ ಸಂಭವಿಸುವುದೇ ಆರ್ಥಿಕ ಆವರ್ತ. ಕೆಲವು ಸಲ ವ್ಯಾಪಾರವು ಬಹಳ ಊರ್ಜಿತಾವಸ್ಥೆಯಲ್ಲಿರುತ್ತದೆ, ಇನ್ನು ಕೆಲವು ಸಲ ಬಹಳ ಅಧೋಗತಿಗೆ ಇಳಿಯುತ್ತದೆ. ಇಂತಹ ಏರಿಳಿತಗಳು ಆರ್ಥಿಕ ವಲಯಗಳಲ್ಲಿ ಸಂಭವಿಸುವುದಕ್ಕೆ ನಾವು ಸೋಜಿಗ ಪಡಬೇಕಾಗಿಲ್ಲ. These are all definition and meaning of the business cycles. Next, we have discussed the features or characteristics of the business cycle. ನಂತರ ನಾವು ಆರ್ಥಿಕ ಆವರ್ತಗಳ ಒಂದು ಲಕ್ಷಣಗಳ ಕುರಿತು ಅಧ್ಯಯನವನ್ನ ಮಾಡೋಣ. ಫಸ್ಟ್ ಒನ್, ದಟ್ ಈಸ್ ದಿ periodicity, ನಿರಂತರತೆ. Though business cycle don't show same regularity, they occur periodically. They have different features such as expansion, peak, depression, trough, etc. ಆರ್ಥಿಕ ಆವರ್ತಗಳು ಒಂದೇ ರೀತಿಯಾಗಿರುವುದಿಲ್ಲ, ಅವು ನಿರಂತರವಾಗಿರುತ್ತವೆ. ಅವು ವಿವಿಧ ರೀತಿಯ ಲಕ್ಷಣಗಳನ್ನು ಒಳಗೊಂಡಿವೆ. ವಿಸ್ತರಣೆ, ಕುಳಿ, ಶಿಖರ, ಮುಗ್ಗಟ್ಟು ಈ ರೀತಿಯ ಲಕ್ಷಣಗಳನ್ನು ಒಳಗೊಂಡಿದೆ. ಸೆಕೆಂಡ್ ಒನ್, ಅ ಬಿಸಿನೆಸ್ ಸೈಕಲ್ ಈಸ್ ಅ ಸಿಂಕ್ರೋನಿಕ್, ಏಕಕಾಲಿಕವಾಗಿರುತ್ತವೆ. ದೇ ಡು ನಾಟ್ ಕಾಸ್ changes in any single industry or sector, but are all pervasive in character. Whenever fluctuations start in one sector, it reflects in all interconnected sector. ಇದು ಕೇವಲ ಒಂದು ಕೈಗಾರಿಕೆಯಲ್ಲಿ ಅಷ್ಟೇ ಕಂಡು ಬರದೆ ಇದಕ್ಕೆ ಕಾರಣವಾಗಿರುವಂಥ ಉಳಿದ ಎಲ್ಲ ಕೈಗಾರಿಕೆಯಲ್ಲಿ ಕಂಡುಬರುತ್ತದೆ. ಅಷ್ಟೇ ಅಲ್ಲದೆ ಅದಕ್ಕೆ ಸಂಬಂಧಿಸಿದಂತಹ ಅಥವಾ ಅದಕ್ಕೆ ಸಂಪರ್ಕವಿರುವಂತಹ ಎಲ್ಲ ಕೈಗಾರಿಕೆಗಳಿಗೂ ಸಹ ಇದು ಆರ್ಥಿಕ ಆವರ್ತ ಅನ್ವಯಿಸುತ್ತದೆ. ಥರ್ಡ್ ಒನ್, ಕ್ಯಾರೆಕ್ಟರಿಸ್ಟಿಕ್ಸ್, ದಟ್ ಈಸ್ ದಿ ಬಿಸಿನೆಸ್ ಸೈಕಲ್ ಎಕ್ಸಿಬಿಟ್ a wave-like variation in economic activities. ಆರ್ಥಿಕ ಆವರ್ತಗಳು ಸಾಗರದ ಅಲೆಗಳಂತೆ ಸಂಭವಿಸುತ್ತವೆ. ಅಂದರೆ ಆರ್ಥಿಕ ಚಟುವಟಿಕೆಗಳಲ್ಲಿನ ಏರಿಳಿತಗಳು ಅನಿರೀಕ್ಷಿತವಾದ, ಅನಿಯಮಿತವಾದ ಏರಿಳಿತಗಳಾಗಿರದೆ ಅವು ಹೆಚ್ಚು ಕ್ರಮಬದ್ಧವಾದ ನಿಯತಕಾಲಿಕ ಏರಿಳಿತಗಳಾಗಿವೆ. The system moves from one extreme to another like a pendulum. The expansion or prosperity is followed by contraction and vice versa. And fourth one characteristics, that is the cyclical fluctuation or self-reinforcing and cumulative. ಸ್ವಯಂ ಬಲಪಡಿಸುವಂತಹ ಆರ್ಥಿಕ ಆವರ್ತಗಳಾಗಿವೆ. ಇಫ್ ದ ಸೈಕ್ಲಿಕಲ್ ಮೂವ್ಮೆಂಟ್ ಸ್ಟಾರ್ಟ್ಸ್ ಇನ್ ಒನ್ ಡೈರೆಕ್ಷನ್, ಇಟ್ ಕಂಟಿನ್ಯೂಸ್ ಟು ಗ್ರೋ ಇಟ್ ಸೆಲ್ಫ್. ಆಸ್ ಅ ರಿಸಲ್ಟ್, ದ ರೇಟ್ ಆಫ್ ಚೇಂಜಸ್ ಬಿಕಮ್ accelerated. For example, if it is a contraction phase, the initial decline in sales or production and the resultant income may be very small, but at the end it assumes more and more catastrophic proportions. ಇದು
ಒಂದು ದಿಕ್ಕಿನಲ್ಲಿ ಒಂದೇ ದಿಕ್ಕಿನಲ್ಲಿ ಆವರ್ತಕವಾಗಿರದೆ ನಿರಂತರವಾಗಿ ಬದಲಾಗುತ್ತಾ ಹೋಗುತ್ತದೆ. ನೆಕ್ಸ್ಟ್ ಒನ್, ಬಿಸಿನೆಸ್ ಸೈಕಲ್ಸ್ ಆರ್ ಇಂಟರ್ನ್ಯಾಷನಲ್ ಇನ್ ಕ್ಯಾರೆಕ್ಟರ್. ಆರ್ಥಿಕ ಆವರ್ತವು ಸರ್ವವ್ಯಾಪ್ತಿಯಾಗಿದೆ. That is started in one country, they spread us to other countries through trade relations between them. For example, if there is a recession in the USA, it results in a decrease of US imports from other countries, thereby spreading a contraction. ಆರ್ಥಿಕ ಆವರ್ತವು ಸರ್ವವ್ಯಾಪ್ತಿ ಅಂತ ಹೇಳ್ತೇವೆ. ಯಾಕಂತಂದ್ರೆ ಇದು ಸರ್ವವ್ಯಾಪ್ತಿಯಾಗಿದೆ ಮತ್ತು ಅದನ್ನು ಅವಲಂಬಿಸಿದಂತಹ ಎಲ್ಲ ದೇಶಗಳಿಗೂ ಸಹ ಇದು ಅವಲಂಬಿಸುತ್ತದೆ ಅಂತ ಹೇಳ್ತೇವೆ. ಫಾರ್ ಎಕ್ಸಾಂಪಲ್, USA ಆರ್ಥಿಕ ಒಂದು ರಿಸೆಷನ್ನಲ್ಲಿ ಇದ್ದಾಗ, ಆರ್ಥಿಕ ಒಂದು ಹಿನ್ನಡೆಯಲ್ಲಿದ್ದಾಗ ಅಥವಾ ಆರ್ಥಿಕ ಹಿನ್ನಡೆ ರಿಸೆಷನ್ ಅಂತ ಕರಿತೇವೆ, ಆ ಹಿನ್ನಡೆಯಲ್ಲಿದ್ದಾಗ ಆ ದೇಶದ ಮೇಲೆ ಅವಲಂಬಿಸಿದಂತಹ ಎಲ್ಲ ರಾಷ್ಟ್ರಗಳಿಗೂ ಈ ಒಂದು ಆರ್ಥಿಕ ಆವರ್ತ ಏನಾಗುತ್ತದೆ ಅಂದ್ರೆ ಸಂಭವಿಸುತ್ತದೆ. ಅಂದ್ರೆ ಸಂಕುಚಿತ ಅಂತ ಹೇಳ್ತೇವೆ ಅಥವಾ ಕಾಂಟ್ರಾಕ್ಷನ್ ಅಂತ ಹೇಳ್ತೇವೆ. ಆ ಒಂದು ಸಂಕುಚಿತ ಏನಾಗ್ತದೆ ಅಂತಂದ್ರೆ ಅದನ್ನ ಅವಲಂಬಿಸಿದಂತಹ ರಾಷ್ಟ್ರಗಳಲ್ಲಿಯೂ ಸಹ ಏನಾಗ್ತದೆ ಅಲ್ಲಿ ಹರಡುತ್ತದೆ ಅಂತ ಹೇಳ್ತೇವೆ. ಅನದರ್ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಬಿಸಿನೆಸ್ ಸೈಕಲ್ ಈಸ್ ದ್ಯಾಟ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಕನ್ಸಂಪ್ಷನ್. ಅನುಭೋಗ, ಹೂಡಿಕೆಯ ಮೇಲೆಯೂ ಸಹ ಆರ್ಥಿಕ ಆವರ್ತವು ಸಂಭವಿಸುತ್ತದೆ. ಆಫ್ ಅ ಡ್ಯೂರೇಬಲ್ ಕನ್ಸ್ಯೂಮರ್ ಗೂಡ್ಸ್ ಸಚ್ ಆಸ್ ಅ ಕಾರ್, ಹೌಸ್ ಆ್ಯಂಡ್ ರೆಫ್ರಿಜರೇಟರ್ಸ್ ಆರ್ ಅಫೆಕ್ಟೆಡ್ ಬೈ ಮೋಸ್ಟ್ ಆಫ್ ದ ಸೈಕ್ಲಿಕಲ್ ಫ್ಲಕ್ಚುಯೇಷನ್ಸ್. ಹಾಗಾದರೆ ಇಲ್ಲಿ ಸೈಕ್ಲಿಕಲ್ ಫ್ಲಕ್ಚುಯೇಷನ್ಸ್ ಏನಿದೆಯಲ್ಲ ಅದು ಸಹ ಏನಾಗ್ತದೆ ಅಂತಂದ್ರೆ ಡ್ಯೂರೇಬಲ್ ಕನ್ಸ್ಯೂಮರ್ ಗೂಡ್ಸ್, ಬಾಳಕೆ ಬರುವಂತಹ ಸರಕುಗಳಾದಂತಹ ಕಾರ್ ಆಗಿರ್ಬೋದು, ಮನೆಗಳಾಗಿರ್ಬೋದು, ರೆಫ್ರಿಜರೇಟರ್ ಆಗಿರ್ಬೋದು, ಇವುಗಳ ಮೇಲೆ ಬಹಳಷ್ಟು ಏನಾಗ್ತದೆ ಅಂತಂದ್ರೆ ಪರಿಣಾಮವನ್ನ ಬೀರುತ್ತದೆ. ಸಾಕಷ್ಟು ಏರಿಳಿತಗಳು ಕಂಡು ಬರುತ್ತವೆ. ಆಸ್ ಅ ಸ್ಟ್ರೆಸ್ಡ್ ಬೈ J.M. Keynes, investment is greatly volatile and unstable as it depends on a profit expectations of a private ಎಂಟರ್ಪ್ರಿನರ್ಸ್. ಖಾಸಗಿ ಉದ್ದಿಮೆದಾರರು ಅಥವಾ ಸಂಘಟನೆಗಾರರು ಇದಾರಲ್ಲ, ಅವರ ಲಾಭದ ನಿರೀಕ್ಷೆಯಲ್ಲಿ ಬಹಳಷ್ಟು ಅಸ್ಥಿರವಾಗಿ ಏನಾಗ್ತದೆ ಅಂತಂದ್ರೆ ಹೂಡಿಕೆಯಲ್ಲಿ ಕಂಡುಬರುತ್ತದೆ. ಸೆವೆಂತ್ ಒನ್, ದ ಸೈಕ್ಲಿಕಲ್ ಮೂವ್ಮೆಂಟ್ಸ್ ಆರ್ ಜನರಲಿ ಅಸಿಮೆಟ್ರಿಕಲ್. ಹಾಗಾದ್ರೆ ಇಲ್ಲಿ ಆರ್ಥಿಕ ಆವರ್ತಗಳು ಬಹಳಷ್ಟು ಅಸಮ ಪಾರ್ಶ್ವವನ್ನ ಹೊಂದಿರುತ್ತವೆ. ದ ಮೂವ್ಮೆಂಟ್ ಫ್ರಮ್ ಥ್ರೂ ಮಿನಿಮಮ್ ಪಾಯಿಂಟ್ ಟು ಪೀಕ್ ಮೇ ಬಿ ಸ್ಲೋ ಅಂಡ್ ಹಾಲ್ಟಿಂಗ್, ಬಟ್ ದ ಡೌನ್ವರ್ಡ್ ಮೂವ್ಮೆಂಟ್ ಮೇ ಆಕರ್ ವಿತ್ ಸಡನ್ ಅಂಡ್ catastrophic phase. Thus, expansion may last longer than contraction, but the reserve cannot also be denied. And eighth one, it is been observed that the fluctuations occur not only in the level of the production but also simultaneously in the other variables such as the employment, consumption, ಇನ್ವೆಸ್ಟ್ಮೆಂಟ್, ಪ್ರೈಸ್ ಲೆವೆಲ್, ಇನ್ಕಮ್ ಎಕ್ಸೆಟ್ರಾ. ಹಾಗಾದ್ರೆ ಇದು ಕೇವಲ ಆರ್ಥಿಕ ಆವರ್ತಗಳ ಏರಿಳಿತಗಳು ಉತ್ಪಾದನೆಯಲ್ಲಿ ಅಷ್ಟೇ ಕಂಡು ಬರುವುದಲ್ಲದೆ ಉತ್ಪಾದನೆಯ ಜೊತೆಗೆ ಏಕಕಾಲಕ್ಕೆ ಉದ್ಯೋಗ, ಅನುಭೋಗ, ಹೂಡಿಕೆ, ಬೆಲೆಯ ಪ್ರಮಾಣಗಳು, ಆದಾಯ ಇವೆಲ್ಲವುಗಳಲ್ಲಿ ಬಹಳಷ್ಟು ಏರಿಳಿತಗಳು ಕಂಡುಬರುತ್ತವೆ. ಪ್ರಾಫಿಟ್ fluctuate more than any income. Next one, characteristics. Another feature of business cycle is that profit fluctuate more than any income. When the economy is experiencing
depression profits become very less and even negative. In a capitalistic economy, profits are sole motive behind any economic ಆಕ್ಟಿವಿಟಿ. ಬಂಡವಾಳಶಾಹಿ ಆರ್ಥಿಕತೆಯಲ್ಲಿ ಲಾಭವೇ ಏಕೈಕ ಮುಖ್ಯ ಉದ್ದೇಶವಾಗಿರುತ್ತದೆ. ಇತರ ಎಲ್ಲ ಆರ್ಥಿಕತೆಗಳಿಗಿಂತ ಬಂಡವಾಳಶಾಹಿ ಆರ್ಥಿಕತೆಯಲ್ಲಿ ಲಾಭವೇ ಮುಖ್ಯ ಉದ್ದೇಶವಾಗಿರುತ್ತದೆ. ಅಂಡ್ ಲಾಸ್ಟ್ ಒನ್, ನಾನ್ ಡ್ಯೂರೇಬಲ್ಸ್ ಆರ್ ಲೆಸ್ ಇಫೆಕ್ಟೆಡ್. ಬಾಳಿಕೆ ಬರದೇ ಇರುವಂತಹ ಅವುಗಳು ಬಹಳ ಕಡಿಮೆ ಪರಿಣಾಮವನ್ನು ಬೀರುತ್ತವೆ. Another important features of business cycle is that the sale and purchase of non-durable goods and services is not much affected during the various phases of business cycle. ಆರ್ಥಿಕ ಆವರ್ತಗಳ ವಿವಿಧ ಹಂತಗಳಲ್ಲಿ ಬಾಳಿಕೆ ಬರದೇ ಇರುವಂತಹ ಸರಕು ಮತ್ತು ಸೇವೆಗಳ ಕೊಳ್ಳುವಿಕೆ ಮಾರಾಟವಾಗಿರಬಹುದು, ಅವುಗಳ ಮೇಲೆ ಬಹಳಷ್ಟು ಪರಿಣಾಮವನ್ನು ಬೀರುವುದಿಲ್ಲ. These are the characteristics or features of the business cycle. Next one, that is also important phase, that is the phases of a business cycle. ಆರ್ಥಿಕ ಆವರ್ತಗಳ ವಿವಿಧ ಹಂತಗಳು. The business cycle allow people to understand the direction of the economy is going and plan accordingly. ಹಾಗಾದರೆ ಇಲ್ಲಿ ಮುಖ್ಯವಾಗಿ ಆರ್ಥಿಕ ಆವರ್ತಗಳ ಮುಖ್ಯವಾಗಿ ಒಟ್ಟು ದೇಶೀಯ ಉತ್ಪನ್ನದ ಏರಿಕೆ ಇಳಿಕೆಗೆ ಅದು ಸಂಬಂಧಪಟ್ಟಿರುತ್ತದೆ. The economy follows of the business cycle regularly. ಅವು ಆರ್ಥಿಕ ಆವರ್ತಗಳು ನಿಯತಕಾಲಿಕವಾಗಿರುತ್ತವೆ ಅಥವಾ ನಿರಂತರವಾಗಿರುತ್ತವೆ. Phases of business cycle or trade cycle: expansion, it means that is growing; peak, that is the top; contraction, shrinking; trough, that is the bottom. ವಿಸ್ತರಣೆಯ ಹಂತ: ಪೀಕ್ ಶಿಖರ, ಕಾಂಟ್ರಾಕ್ಷನ್ ಸಂಕುಚಿತ ಅಥವಾ ಕುಳಿ, ಟ್ರೋ ದಟ್ ಈಸ್ ದ ಬಾಟಮ್ ಕುಳಿ ಒಂದು ಹಂತ. ಫೇಸಸ್ ಆಫ್ ಬಿಸಿನೆಸ್ ಸೈಕಲ್. ಹಿಯರ್ ಇನ್ ದಿಸ್ ಫಿಗರ್, ಪೀಕ್, ರಿಸೆಷನ್, ಡಿಪ್ರೆಷನ್, ಟ್ರೋ, ರಿಕವರಿ, ಬೂಮ್. ಶಿಖರವನ್ನ, ಹಿನ್ನಡೆಯನ್ನ, ಆರ್ಥಿಕ ಮುಗ್ಗಟ್ಟು, ನಂತರ ಕುಳಿ, ಚೇತರಿಕೆ, ಉತ್ಕರ್ಷದ ಹಂತ, ಲಾಸ್ಟ್ ಮತ್ತೇನಾಗ್ತದೆ ಅಂತಂದ್ರೆ ಶಿಖರದ ಹಂತ. ಇವು ಸೈಕಲಿನ ಚಕ್ರದಂತೆ ಒಂದಾದ ನಂತರ ಒಂದು ಸಂಭವಿಸುತ್ತವೆ. ಪೀಕ್, ರಿಸೆಷನ್, ಡಿಪ್ರೆಷನ್, ಟ್ರೋ, ರಿಕವರಿ, ಬೂಮ್, ನೆಕ್ಸ್ಟ್ ಪೀಕ್. Next one, figure that indicates the business cycle. Boom or prosperity, recession, depression, recovery. Next, that continues to the boom period. Recovery and boom period in between, that is the full employment. Boom, prosperity, ಉತ್ಕರ್ಷದ ಹಂತ; ರಿಸೆಷನ್, ಹಿನ್ನಡೆಯ ಹಂತ; ಡಿಪ್ರೆಷನ್, ಮುಗ್ಗಟ್ಟಿನ ಹಂತ; ರಿವೈವಲ್ ಆರ್ ರಿಕವರಿ, ಚೇತರಿಕೆಯ ಹಂತ. Generally, a trade cycle is divided into 5 well-defined and interrelated recurring phases. ಹಾಗಾದರೆ ಇದು ಒಂದು ಮುಖ್ಯವಾಗಿ ಅಂತಂದರೆ ಇದನ್ನು ನಾವು 5 ಹಂತಗಳಾಗಿ ಏನಾಗ್ತದೆ ಅಂತಂದರೆ ವಿಂಗಡಿಸಲಾಗ್ತೈತಿ. ಒಂದು ಡಿಪ್ರೆಷನ್ ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ದ ಡಿಪ್ಲೇಷನ್, ಟ್ರೂ. ಅದಕ್ಕೆ
ಡಿಪ್ರೆಷನ್ ಆರ್ಥಿಕ ಮುಗ್ಗಟ್ಟಿನ ಒಂದು ಹಂತ, ಹಣ ಕುಗ್ಗುವಿಕೆ ಹಂತ ಅಥವಾ ಕುಳಿ ಹಂತ ಅಂತ ಕರಿತೇವಿ. ರಿವೈವಲ್ ಆರ್ ರಿಕವರಿ ಆರ್ ಇನ್ಫ್ಲೇಷನ್ ಆರ್ ಎಕ್ಸ್ಪಾನ್ಷನ್, ಚೇತರಿಕೆ, ಹಣದುಬ್ಬರ ಅಥವಾ ವಿಸ್ತರಣೆಯ ಹಂತ. ಥರ್ಡ್ ಒನ್ ದಟ್ ಈಸ್ ದ ಫುಲ್ ಎಂಪ್ಲಾಯ್ಮೆಂಟ್, ಪೂರ್ಣ ಉದ್ಯೋಗದ ಹಂತ. ನೆಕ್ಸ್ಟ್ ಒನ್ ಪ್ರಾಸ್ಪ್ಯಾರಿಟಿ ಆರ್ ಬೂಮ್ ಆರ್ ಇನ್ಫ್ಲೇಷನ್ ಆರ್ ಪೀಕ್ ಪೀರಿಯಡ್. ಪ್ರಾಸ್ಪ್ಯಾರಿಟಿ ಆರ್ ಬೂಮ್ ಉತ್ಕರ್ಷದ ಹಂತ, ಹಣದುಬ್ಬರ ಅಥವಾ ಶಿಖರದ ಒಂದು ಹಂತ. ನೆಕ್ಸ್ಟ್ ಒನ್ ಫಿಫ್ತ್ ಒನ್ ದಟ್ ಈಸ್ ಅ ರಿಸೆಷನ್, ಹಿನ್ನಡೆ ಆರ್ ಡಿಸ್ಇನ್ಫ್ಲೇಷನ್ ಆರ್ ಕಾಂಟ್ರಾಕ್ಷನ್, ಸಂಕುಚಿತ ಅಥವಾ ಹಿನ್ನಡೆಯ ಹಂತ. The following diagram illustrate roughly the different phases of a trade cycle. Here in y-axis we have measured the time, and y vertical axis we have measured the real GDP or ಬೆಲೆಗಳು ಮತ್ತು ಆರ್ಥಿಕ ಚಟುವಟಿಕೆಗಳ ಮಟ್ಟ, price level and level of the economic activities we have measured in terms of y axis. Here that's the green color line that indicates that is the trend line, and P and Y that is also indicates the P and Y, that is the trend line. Here peak that is ಶಿಖರದ ಹಂತ, ಎಕ್ಸ್ಪಾನ್ಷನ್ ವಿಸ್ತರಣೆಯ ಒಂದು ಪುನರುದಯದ ಹಂತ, ರಿಸೆಷನ್ ಹಿನ್ನಡೆಯ ಒಂದು ಹಂತ, ಟ್ರೋ ದಟ್ ಈಸ್ ದ ಕುಳಿ ಹಂತವನ್ನ ಸೂಚಿಸುತ್ತದೆ. First one that is the depression, business activities far below normal. Sharp reduction in production, mass unemployment, falling prices, falling profits, low wages, contraction of credit, high rate of business failure, all round pessimism. And construction activity comes more or less to a standstill. Food, clothing industry not much affected. ಆರ್ಥಿಕ ಚಟುವಟಿಕೆಗಳು ಅಥವಾ ವ್ಯವಹಾರದ ಚಟುವಟಿಕೆಗಳು ಸಾಮಾನ್ಯವಾಗಿರುತ್ತವೆ. ಉತ್ಪಾದನೆ ಮತ್ತು ಬಹಳಷ್ಟು ನಿರುದ್ಯೋಗ, ಬೆಲೆಗಳಲ್ಲಿ ಇಳಿತ, ಲಾಭದಲ್ಲಿ ಇಳಿತ, ಕೂಲಿಗಳಲ್ಲಿ ವೇತನ ಅಥವಾ ಕೂಲಿಗಳಲ್ಲಿ ಕಡಿತ ಮತ್ತು ಪತ್ತಿನ ನಿರ್ಮಾಣವು ಕಡಿಮೆಯಾಗಿರುತ್ತದೆ ಮತ್ತು ವ್ಯವಹಾರದ ದರಗಳು ಬಹಳಷ್ಟು ಕಡಿಮೆಯಾಗಿರುತ್ತವೆ. ಕಾಂಟ್ರಾಕ್ಷನ್ ಆಕ್ಟಿವಿಟಿ ಕಮ್ಸ್ ಮೋರ್ ಆರ್ ಲೆಸ್ ಟು ದ ಸ್ಟ್ಯಾಂಡ್ಸ್ಟಿಲ್. ಹಾಗಾದರೆ ಇಲ್ಲಿ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ಅವು ಸಹ ಬಹಳಷ್ಟು ಕಡಿಮೆಯಾಗಿರುತ್ತವೆ. ಆಹಾರ, ಬಟ್ಟೆ, ಕೈಗಾರಿಕೆಗಳು ನಾಟ್ ಮಚ್ ಅಫೆಕ್ಟೆಡ್, ಬಹಳಷ್ಟು ಪರಿಣಾಮವನ್ನು ಇಲ್ಲಿ ಬೀರುವುದಿಲ್ಲ. ರಿಕವರಿ ಆರ್ ರಿವೈವಲ್, ಸ್ಲೈಟ್ ಇಂಪ್ರೂವ್ಮೆಂಟ್ ಇನ್ ಇಕಾನಮಿಕ್ ಆಕ್ಟಿವಿಟಿ, ಸ್ವಲ್ಪ ಮಟ್ಟಿಗೆ ಆರ್ಥಿಕ ಚಟುವಟಿಕೆಗಳ ಸುಧಾರಣೆ ಕಂಡುಬರುತ್ತದೆ. ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಪಿಕಪ್ಸ್, ಕೈಗಾರಿಕಾ ಉತ್ಪಾದನೆಯು ಸ್ವಲ್ಪ ಚೇತರಿಕೆಯಾಗಿರುತ್ತದೆ. ಎಂಪ್ಲಾಯ್ಮೆಂಟ್ ಇನ್ಕ್ರೀಸಸ್, ಉದ್ಯೋಗಾವಕಾಶಗಳು ಹೆಚ್ಚಿಗೆಯಾಗುತ್ತವೆ. ಸ್ಲೋ ಬಟ್ ಶೋರ್ ರೈಸ್ ಇನ್ ಪ್ರೈಸ್ ಅಂಡ್ ಪ್ರಾಫಿಟ್ಸ್, ಲಾಭ ಮತ್ತು ಬೆಲೆಗಳು ನಿಧಾನವಾಗಿ ಏರಿಕೆಯಾಗಿರುತ್ತವೆ. ವೇಜಸ್ ಆಲ್ಸೋ ರೈಸ್, ಕೂಲಿಗಳಲ್ಲಿಯೂ ಅಧಿಕವಾಗುತ್ತದೆ. ನ್ಯೂ ಇನ್ವೆಸ್ಟ್ಮೆಂಟ್ ಇನ್ ಗೂಡ್ಸ್ ಇಂಡಸ್ಟ್ರಿ, ಸರಕುಗಳ ಕೈಗಾರಿಕೆಗಳಲ್ಲಿ ಹೊಸ ಹೂಡಿಕೆ ಕಂಡುಬರುತ್ತದೆ. ಬ್ಯಾಂಕ್ ಎಕ್ಸ್ಪಾಂಡ್ ಕ್ರೆಡಿಟ್, ಬ್ಯಾಂಕಿನ ವಿಸ್ತರಣೆ ಅಥವಾ ಪತ್ತಿನ ವಿಸ್ತರಣೆಯಾಗುತ್ತದೆ. ಬಿಸ್ನೆಸ್ ಇಂಟ್ರೋರೀಸ್ ಸ್ಟಾರ್ಟ್ ರೈಸಿಂಗ್ ಸ್ಲೋಲಿ, ವ್ಯವಹಾರದ
ಚಟುವಟಿಕೆಗಳು ಅಥವಾ ಇನ್ವೆಂಟರೀಸ್ ಸಂಶೋಧನೆಗಳು ಅಧಿಕವಾಗುತ್ತವೆ. ಅಟ್ಮಾಸ್ಫಿಯರ್ ಆಫ್ ಕಜೆಷನ್ಸ್ ಹೋಪ್, ಇದು ಒಂದು ಎಚ್ಚರಿಕೆಯ ಒಂದು ಆಶಾದಾಯಕ ಅಂತೇಳಿ ಹೇಳ್ಬೋದು ಈ ಹಂತವನ್ನ. ಪ್ರಾಸ್ಪ್ಯಾರಿಟಿ, ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ದ ಬೂಮ್ ಪೀರಿಯಡ್. ಇನ್ಕ್ರೀಸ್ಡ್ ಪ್ರೊಡಕ್ಷನ್, ಉತ್ಪಾದನೆಯಲ್ಲಿ ಅಧಿಕವಾಗುತ್ತದೆ. ಹೈ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇನ್ ಬೇಸಿಕ್ ಇಂಡಸ್ಟ್ರೀಸ್, ಮೂಲ ಕೈಗಾರಿಕೆಗಳಲ್ಲಿ ಅಧಿಕ ಬಂಡವಾಳ. ಎಕ್ಸ್ಪಾನ್ಷನ್ ಆಫ್ ಅ ಬ್ಯಾಂಕ್ ಕ್ರೆಡಿಟ್, ಬ್ಯಾಂಕಿನ ಪತ್ತಿನಲ್ಲಿ ವಿಸ್ತರಣೆ ಆಗ್ತೈತಿ. ಹೈ ಪ್ರೈಸಸ್ ಅಂಡ್ ಪ್ರಾಫಿಟ್, ಅಧಿಕ ಬೆಲೆಗಳು ಮತ್ತೆ ಲಾಭದ ಪ್ರಮಾಣಗಳು ಅಧಿಕವಾಗ್ತೈತಿ. ಆಪ್ಟಿಮಮ್ ಈಸ್ ವೆರಿ ಹೈ, ಆಶಾದಾಯಕ ಅಧಿಕವಾಗಿರುತ್ತದೆ. Already have explained that phases of the expansion and boom period. Next one, stages of rapid expansion in business activity to new heights. ಒಂದು ಉತ್ಕರ್ಷದ ಹಂತದಲ್ಲಿ ಆರ್ಥಿಕ ಚಟುವಟಿಕೆಗಳ ತೀವ್ರಗತಿಯಾದಂತಹ ವಿಸ್ತರಣೆಯಾಗುವಂತ ಒಂದು ಹಂತ. ಹೈ ಸ್ಟಾಕ್ ಅಂಡ್ ಕಮಾಡಿಟಿ ಪ್ರೈಸಸ್, ಬಹಳಷ್ಟು ಬಂಡವಾಳದ ಸರಕುಗಳ ಸೇಖರಣೆ ಆಗಿರುತ್ತೆ, ಬೆಲೆಗಳು ಬಹಳಷ್ಟು ಅಧಿಕವಾಗಿರುತ್ತವೆ. ಹೈ ಪ್ರಾಫಿಟ್ಸ್, ಲಾಭವು ಅಧಿಕವಾಗಿರುತ್ತದೆ. ಓವರ್ ಆಲ್ ಎಂಪ್ಲಾಯ್ಮೆಂಟ್, ಪೂರ್ಣ ಒಂದು ಉದ್ಯೋಗವನ್ನ ನಾವಲ್ಲಿ ಕಾಣಬಹುದು. ಬೂಮ್ ಕ್ಯಾರಿಯರ್ಸ್ ವಿದಿನ್ ದ ಸೀಟ್ಸ್ ಆಫ್ ಸೆಲ್ಫ್ ಡಿಸ್ಟ್ರಿಬ್ಯೂಷನ್, ಸ್ವಂತ ಒಂದು ಸ್ವ ವಿತರಣೆಯನ್ನ ಸಹ ನಾವಿಲ್ಲಿ ಕಾಣಬಹುದು. ಒಂದು ಬೂಮ್ ಈಸ್ ಫಾಲೋಡ್ ಬೈ ಬೋಸ್ಟ್, ಇದು ಒಂದು ಉತ್ಕರ್ಷದ ಒಂದು ಸಮೃದ್ಧಿಯ ಒಂದು ಹಂತ. Boom is, that is also same the peak period also. Recession, that is ಹಿನ್ನಡೆಯ ಒಂದು ಹಂತ. Collapse of firms creates panic. Banks withdraw loans, ತನ್ನ ಸಾಲವನ್ನ ಬ್ಯಾಂಕುಗಳು ಹಿಂದ ಪಡೆದಿರ್ತಾವೆ. ಪ್ರೈಸಸ್ ಫಾಲ್ಸ್ ಅಂಡ್ ಕಾನ್ಫಿಡೆನ್ಸ್ ಇಸ್ ಶೇಕನ್, ಬೆಲೆಗಳು ಕಡಿಮೆ ಆಗ್ತಾವು, ಆತ್ಮವಿಶ್ವಾಸವು ಸಹ ಕಡಿಮೆ ಆಗ್ತೈತಿ. ಕನ್ಸ್ಟ್ರಕ್ಷನ್ ಆಕ್ಟಿವಿಟಿ ಸ್ಲೋ ಡೌನ್, ನಿರ್ಮಾಣ ಅಥವಾ ತಯಾರಿಕಾ ಚಟುವಟಿಕೆಗಳು ಕಡಿಮೆಯಾಗುತ್ತವೆ. ಅನ್ಎಂಪ್ಲಾಯ್ಮೆಂಟ್ ಅಪಿಯರ್ಸ್ ಇನ್ ಬೇಸಿಕ್ ಕ್ಯಾಪಿಟಲ್ ಗೂಡ್ಸ್ ಇಂಡಸ್ಟ್ರಿ, ಸ್ಪ್ರೆಡ್ಸ್ ಟು ಅದರ್ ಇಂಡಸ್ಟ್ರಿ ಆಲ್ಸೋ. ಮೂಲ ಕೈಗಾರಿಕೆಗಳಲ್ಲಿ ನಿರುದ್ಯೋಗದ ಪ್ರಮಾಣ ಅಧಿಕವಾಗುತ್ತದೆ, ಅದನ್ನು ಅವಲಂಬಿಸಿದಂತಹ ಇತರ ಕೈಗಾರಿಕೆಗಳಿಗೂ ಹರಡುತ್ತದೆ. ಫಾಲ್ ಇನ್ ಇನ್ಕಮ್, ಪ್ರೈಸಸ್ ಅಂಡ್ ಪ್ರಾಫಿಟ್ ಆಲ್ಸೋ, ಆದಾಯ, ಲಾಭ ಮತ್ತೆ ಬೆಲೆಗಳಲ್ಲಿಯೂ ಕಡಿಮೆ ಆಗುತ್ತಾ ಹೋಗುತ್ತದೆ. ದಟ್ ಈಸ್ ಆಲ್ಸೋ ಸೇಮ್ ಕಾಂಟ್ರಾಕ್ಷನ್, ಸಂಕುಚಿತ ಒಂದು ಹಂತ. ಟ್ರೋ, when the economic cycle reaches a trough, ಕುಳಿ ಹಂತ ಅಂತ ಹೇಳ್ತೇವೆ. ಎಕಾನಮಿ ಬಾಟಮ್ಸ್ ಔಟ್, ರೀಚಸ್ ಲೋಯೆಸ್ಟ್ ಪಾಯಿಂಟ್, ಅಂದ್ರೆ ಒಂದು ಕುಳಿ ಹಂತವನ್ನ, ಅತಿ ಕಡಿಮೆ ಒಂದು ಹಂತವನ್ನ ಅದು ತಲುಪಿರುತ್ತದೆ. ಹೈ ಅನ್ಎಂಪ್ಲಾಯ್ಮೆಂಟ್ ಅಂಡ್ ಲೋ ಸ್ಪೆಂಡಿಂಗ್, ಅಧಿಕ ನಿರುದ್ಯೋಗ ಮತ್ತೆ ಕಡಿಮೆ ಒಂದು ಖರ್ಚನ್ನ ಮಾಡಲಾಗ್ತೈತಿ. ಸ್ಟಾಕ್ ಪ್ರೈಸಸ್ ಡ್ರಾಪ್, ಅಂದ್ರೆ ಬೆಲೆಗಳು ಬಹಳಷ್ಟ ಕಡಿಮೆ ಆಗಿರುತ್ತೆ. ಬಟ್ ವೆನ್ ವಿ ಹಿಟ್ ಬಾಟಮ್, ನೋ ವೇ ಟು ಗೋ ಬಟ್ ಅಪ್. Already have discussed the recession and depression also. Lastly, I conclude this meaning and definition and characteristics and phases of the business cycle in this class. Business cycles refers to the fluctuations in the aggregate economic activities. It means ಸಮಗ್ರ ಆರ್ಥಿಕ ಚಟುವಟಿಕೆಗಳಲ್ಲಿ ಆರ್ಥಿಕ ಆವರ್ತಗಳ ಏರಿಳಿತಗಳು ಕಂಡು ಬರುತ್ತವೆ. ಥ್ಯಾಂಕ್ ಯು.